ನಂದೀಶ್ ಮದಕರಿ ಮಾಜಿ ಅಧ್ಯಕ್ಷರು ವಾಲ್ಮೀಕಿ ಸಂಘ ಕಡೂರು ನಮ್ಮ ಜೊತೆ ಫೋನದಲ್ಲಿದ್ದಾರೆ. ನಂದೀಶ್ ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಇದು ನಮ್ಮ ಸಂಪೂರ್ಣವಾದಂತಹ ಸಹಕಾರ ಇದಕ್ಕೆ ಇದ್ದೇ ಇರುತ್ತೆ. ಇದು ನಮ್ಮೆಲ್ಲರ ಜವಾಬ್ದಾರಿ. ಆಮೇಲೆ ನಾವು ಸ್ವಲ್ಪ ಇಂಥ ವಿಚಾರಗಳು ಬಂದಾಗ ಸ್ವಲ್ಪ ಜೋರಾಗಿ ಮಾತಾಡ್ತೀವಿ. ಆಮೇಲೆ ನೀವುಗಳ ಇದರ ಬಗ್ಗೆ ಎಲ್ಲ ಏನೆಲ್ಲ ಯಾರೆಲ್ಲ ಗಮನಕ್ಕೆ ತಂದ್ರಿ, ಎಲ್ಲಿ ಇದು ಸ್ಟಕ್ ಆಗ್ತಾ ಇದೆ? 54 ಲಕ್ಷ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು 3.5 ಕೋಟಿ ಖರ್ಚು ಮಾಡಿದಕ್ಕೆ ದೊಡ್ಡ ಕಷ್ಟನ ಇದು. ಯಾಕೆ ಹಿಂಗಾಗ್ತಿದೆ ನಂದೀಶ್ ಅವರೇ? ಸರ್ ಈಗ ಅದು 3.5 ಕೋಟಿ ಸ್ಯಾಂಕ್ಷನ್ ಆಯ್ತು ಸರ್. ಅಮೌಂಟ್ 3.5 ಕೋಟಿ ಸ್ಯಾಂಕ್ಷನ್ ಆದಾಗ 3.5 ಕೋಟಿದು ಕೆಲಸ ಆಯ್ತು ಸರ್. ಅದು 2017 ಪ್ರಾರಂಭ ಆಯ್ತು. ಓಕೆ. ಕಾಮಗಾರಿ 2021-22 ಆಯ್ತು ಸರ್. ಅದು ಆದ್ಮೇಲೆ ಅದು ಕ್ರೈಸ್ಟ್ಗೆ ಟೆಂಡರ್ ಕೊಟ್ಟಿದ್ರು ಸರ್. ಯಾವುದಕ್ಕೆ? ಕ್ರೈಸ್ಟ್ ಸಂಸ್ಥೆಗೆ. ಓಕೆ. ಅವ್ರೇನ್ ಮಾಡಿದ್ರು, ಅದಾದ್ಮೇಲೆ ಇನ್ನು ಸ್ವಲ್ಪ ನಮಗೆ ಅಮೌಂಟ್ ಇಂದು ಶಾರ್ಟೇಜ್ ಇತ್ತು ಸರ್. ಸರಿ. ಅವರು ಮ್ಯಾನ್ಯುಯಲ್ ಅಲ್ಲಿ ಅವರು ಏನು ಇತ್ತಾಳಿಲ್ಲ ಸರ್ ಆದೇಶ, ಮೌಖಿಕ ಆದೇಶದ ಮೇರೆಗೆ ಹೆಚ್ಚುವರಿಯಾಗಿ 54 ಲಕ್ಷ ಅವರು ಖರ್ಚು ಮಾಡಿದ್ರು ಸರ್. ಅವರು ಖರ್ಚು ಮಾಡಿ ಅದು ಕಾಮಗಾರಿ ಮಾಡಿದ್ರು ಸರ್ ಅವರು. ಆದ್ರೆ ಸರ್ಕಾರದಿಂದ ಅವರಿಗೆ ಹಣ ಸಂದಾಯ ಆಗಲ್ಲ. ಯಾರಿಗೆ? ಕಾಂಟ್ರಾಕ್ಟ್ ಸರ್, ಕೈ ಸಂಸ್ಥೆಗೆ. ಅದಾದ್ಮೇಲೆ ಮತ್ತೆ ನಮಗೆ 75 ಲಕ್ಷ ಬಿಡುಗಡೆ ಆಯ್ತು ಸರ್. ಈಗ ನಮ್ಮ ಮೂಲಭೂತ ಸೌಕರ್ಯಗಳೇನಿದಾವೆ, ಮುಂದೆ ಕಾಂಪೌಂಡ್ ಇರ್ಬೋದು, ಒಳಗಡೆ ಈ ಏನು ಪರಿಕರಗಳಿಗೆಲ್ಲ ಸರ್. ಸರಿ. ಅದರಲ್ಲಿ 18 ಲಕ್ಷ ಬಿಡುಗಡೆ ಆಯ್ತು ಸರ್. ಅದರಲ್ಲಿ 18 ಲಕ್ಷ ಬಿಡುಗಡೆ ಆದ ಸಂದರ್ಭದಲ್ಲಿ ಅದು ಕಾಂಪೌಂಡ್ ಅರ್ಧಬರ್ಧ ಆಗಿದೆ ಸರ್. ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗಿಲ್ಲ. ಜೊತೆಗೆ ನಾವೇನು ಜಾಗ ಕೊಟ್ಟಿತ್ತು ನಮಗೆ ಸಿಡಿಎ, ಆ ಜಾಗದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯಿಂದ ಅಲ್ಲಿ ನಮ್ಮ ಏನು ಜಾಗ ಕೊಟ್ಟಿದ್ರು ಆ ಜಾಗದ ಒಳಗಡೆ ಸಾರ್ವಜನಿಕ ರಸ್ತೆ ಮಾಡಿದ್ರು ಸರ್. ಸಾರ್ವಜನಿಕ ರಸ್ತೆ ಮಾಡಿದ್ರ? ಸಾರ್ವಜನಿಕ ರಸ್ತೆ ಮಾಡಿದ್ದಾರೆ. ಅಲ್ಲಿ ನಮ್ಗೆ ಏನ್ ಸೈಟ್ ಕೊಟ್ಟಿದ್ರು ಅದು ಒಳಗಡೆ ಈಗ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯಿಂದ ಅಲ್ಲಿ ಸೈಟ್ ರೋಡ್ ಮಾಡಿದ್ರು ಸರ್. ಆಯ್ತಾ? ಹಾಗಾಗಿ ಅದು ಇನ್ನೂ ನಮಗೆ ಕಂಪ್ಲೀಟ್ ಆಗಲ್ಲ ಸರ್. ಇದು ಲಾಸ್ಟ್ ಟೈಮ್ ಈಗ ಶಾಸಕರ ಗಮನಕ್ಕೂ ಎಲ್ಲ ತಂದಿದ್ದೀವಿ ಸರ್ ನಾವು. ಯಾವ ಶಾಸಕರು? ಈಗ ಏನು ತಮ್ಮಯ್ಯನವರು ಇದ್ದಾರೆ, ಚಿಕ್ಕಮಗಳೂರು ಕ್ಷೇತ್ರ ಶಾಸಕರು, ಅವ್ರ ಗಮನಕ್ಕೂ ತಂದಿದ್ದೀವಿ. ಇದು ಸಿ.ಟಿ. ದೇವಿ ಅವರು MLA ಇದ್ದಾಗ 3.5 ಕೋಟಿ ಸ್ಯಾಂಕ್ಷನ್ ಆಗಿ ಕಾಮಗಾರಿ ಎಲ್ಲ ಒಂದು ಹಂತಕ್ಕೆ ಮುಗಿಯಕ್ ಬಂದಿತ್ತು ಸರ್. ಈಗ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಆಯ್ತು ಈಗ 2 ವರ್ಷದಿಂದ ಈ ಕಡೆಗೆ, ಅದು ₹1 ಹಣ ಬಿಡುಗಡೆ ಆಗಲ್ಲ ಸರ್ ನಮಗೆ. ಅದು ನೆನೆಗುದಿ ಬಿದ್ದ್ಬಿಟ್ಟಿದೆ. ಇದು ಪುಂಡ ಪೋಖ್ರಿಗಳು ಅವಳಿ ಆಗ್ಬಿಟ್ಟಿದೆ. ಅಲ್ಲಿ ಡ್ರಿಂಕ್ಸ್ ಎಲ್ಲ ಮಾಡೋದು ಮತ್ತೆ ಬಾಟಲಿಗಳನ್ನೆಲ್ಲ ಹೊಡೆಯೋದು ಅನೈತಿಕ ಚಟುವಟಿಕೆ ತಾಣ ಆಗಿಬಿಟ್ಟಿದೆ ಸರ್. ಹೌದು. ಆದಷ್ಟು ದಯಮಾಡಿ ಬೇಗನೆ ಅದು ಕಾಮಗಾರಿ ಮುಕ್ತಾಯಗೊಳಿಸಿಕೊಟ್ರೆ ನಿಮ್ಮ ಸಹಕಾರದಿಂದವ ಸಾರ್ವಜನಿಕ ಉಪಯೋಗಕ್ಕೆ ಅನುಕೂಲ ಆಗುತ್ತೆ ಸರ್. ನಾವೇನ್ ಮಾಡಬಹುದು ಸರ್? ನೀವು ಇದು ಗಮನ ಸೆಳೆದ್ರೆ ಯಾರಿಗೆ? ಯಾರೋ ಈಗ ನಮ್ಮ ಏನು ಈಗ ರಾಜ್ಯ ಸರ್ಕಾರದ ಗಮನ ಸೆಳೆದ್ರೆ ನಮಗೆ ರಾಜ್ಯ ಸರ್ಕಾರದಿಂದ ಇನ್ನೂ ಹೆಚ್ಚುವರಿ ಅನುದಾನ ಬರ್ಬೇಕು ಸರ್. ನಮಗೆ ಇನ್ನು 75 ಲಕ್ಷ ಬರ್ಬೇಕು ಅಂದ್ವಲ್ಲ, ಅಮೌಂಟ್ ಬಂದಿಲ್ಲ. ಅಮೌಂಟ್ ಬಂದ್ರೆ ಎಲ್ಲ ಒಂದ್ ಕಡೆ ಕಾಮಗಾರಿ ಕಂಪ್ಲೀಟ್ ಆಗುತ್ತೆ ಸರ್. ಕಂಪ್ಲೀಟ್ ಆಗಿ ಉದ್ಘಾಟನೆ ಆಯ್ತು ಅಂದ್ರೆ ಸಾರ್ವಜನಿಕ ಉಪಯೋಗಕ್ಕೆ ಅನುಕೂಲ ಆಗುತ್ತೆ ಸರ್. ಸಮುದಾಯದ ಅಭಿವೃದ್ಧಿನೂ ಆಗುತ್ತೆ ಸರ್. ಅದರಿಂದ ಏನೆಲ್ಲ ಮಾಡ್ತೀರಾ ಅಲ್ಲಿ ಸರ್? ಅದು ಸಮುದಾಯ ಭವನಗಳಲ್ಲಿ ಏನೆಲ್ಲ ಆಗುತ್ತೆ ಸಾಧಾರಣವಾಗಿ? ಏನೆಲ್ಲ ಮದುವೆಗಳು ಎಲ್ಲ ಆಗುತ್ತೆ ಸರ್. ಮದುವೆಗಳು ಮಾಡ್ಬೋದು, ಕಾರ್ಯಕ್ರಮಗಳು ಮಾಡ್ಬೋದು. ಅಂದ್ರೆ ಕೇವಲ ವಾಲ್ಮೀಕಿ ಸಮುದಾಯ ಎಲ್ಲರೂ ಸರ್? ಸಾರ್ವಜನಿಕ ಇರ್ತಿರತ್ತಾ? ಹಾ ಸರ್, ಬಾಡಿಗೆ ಇರುತ್ತೆ ಸರ್. ಓಕೆ, ಒಂದೇ ನಿಮಿಷ. ಭಾಗೀರಥಿ ಮೇಡಮ್ ಇದ್ದಾರೆ, ಮಾತಾಡಿ ಸರ್. ಭಾಗೀರಥಿ ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್. ಇದನ್ನು ಮಾಡ್ಕೊಡ್ಬೇಕಲ್ಲ ಮೇಡಮ್? ಸರ್ ನಾವು ಇವರಿಗೆ ಗೌರ್ಮೆಂಟ್ಗೆ ಹೆಚ್ಚುವರಿ ಅನುದಾನದ್ದು ಒಂದು 54 ಲಕ್ಷ ಬರಬೇಕು ಅಂತೇಳಿ ಗುತ್ತಿಗೆದಾರರು ಕೇಳಿದ್ರು ಸರ್. ಅದಕ್ಕೇನೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ನಾವು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ವತಿಯಿಂದ ಕಾಮಗಾರಿ ಆಗಿದ್ದು ಸರ್. ಅಲ್ಲಿಗೆ ನಾವು ಲೆಟರ್ ಬರ್ದಿದೀವಿ ಸರ್. ಮತ್ತೆ ನಮ್ಮ ಡೈರೆಕ್ಟರೇಟ್ ಕೂಡ ಬರ್ದಿದೀವಿ. ಮತ್ತೆ ಅವರಿಗೂ ಕೂಡ ನಾವು ಇಲಾಖೆ ವಶಕ್ಕೆ ಕೊಡಿ ಅಂತ ಅಂದ್ಬಿಟ್ಟು ನಾವು ಪತ್ರ ವ್ಯವಹಾರನ ಮಾಡಿದೀವಿ ಸರ್. ನಾವು ಖುದ್ದಾಗಿ ಹೋಗು ಕೇಳಿದೀವಿ ಸರ್. ಸರ್ಕಾರದಿಂದ ಅನುದಾನ ರಿಲೀಸ್ ಆಗ್ಬೇಕು ಸರ್. ಅವರು ಕ್ರೈಸ್ ಅವರು ಸರ್ ನಮ್ಮ ಅನುದಾನ ರಿಲೀಸ್ ಆಗ್ಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯವರು ನಮಗೆ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡ್ಕೊಡ್ಬೇಕು ಸರ್. ಅವರು ಕಾಂಟ್ರಾಕ್ಟ್ ತಗೊಂಡಿರೋದು, ಅವರು ಮಾಡ್ಕೊಡ್ಬೇಕು ಸರ್. ನಮ್ಮ ಇಲಾಖೆಯಿಂದ ಏನು ಇಲ್ಲ ಸರ್ ಇದ್ರಲ್ಲಿ. ಅವರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸಂಘದಿಂದ ಮಾಡ್ತಾ ಇರೋದ್ರಿಂದ ಅವರು ನಮಗೆ ಇಲಾಖೆ ವಶಕ್ಕೆ ಬಿಟ್ಕೊಡ್ಬೇಕು ಸರ್. ನಾವು ಅದನ್ನ ತುಂಬಾ ಸಲ ಪತ್ರ ವ್ಯವಹಾರ ಕೂಡ ಮಾಡಿದ್ವಿ. ಅವರು ಬಿಟ್ಕೊಡ್ಬೇಕಾದ್ರೆ ಅವರ ದುಡ್ಡು ಕೊಡ್ಬೇಕಲ್ಲ? ಅದು ಅವರೇ ಮಾಡ್ಕೊಂಡಿರೋ ಅಂತ ಇದು ಸರ್. ಅಲ್ಲಿ ಮಾಡ್ಕೊಂಡಿರೋದು ಒಪ್ಪಂದನ. ಅವರು ವರ್ಕ್ ಸ್ಲಿಪ್ ಅಲ್ಲಿ ಜಾಸ್ತಿ ಕಾಮಗಾರಿಗೆ ಅನುದಾನನ ಜಾಸ್ತಿ ಮಾಡ್ಕೊಂಡಿದ್ದಾರೆ ಸರ್. ನಮ್ಮಲ್ಲಿ ಏನು ನಿಗದಿಯಾಗಿತ್ತು 3.5 ಕೋಟಿ, ಅದನ್ನ ನಾವು ನಮ್ಮ ಇಲಾಖೆಯಿಂದ ಪೂರ್ಣ ಪ್ರಮಾಣದಲ್ಲಿ ಕೊಟ್ಟಿದೀವಿ ಸರ್. ಅವ್ರು ಏನ್ ವರ್ಕ್ ಸ್ಲಿಪ್ ಅಂತ ಇದ್ದಾರೆ ಅದು ಅವ್ರು ರಿಲೀಸ್ ಮಾಡಿಸ್ಕೊಂಡು
ಅವರು ನಮ್ಮ ಇಲಾಖೆ ವಶಕ್ಕೆ ಕೊಡ್ಬೇಕು ಸರ್. ಅದೇ ರೀತಿ ನಾವು 2-3 ಬಾರಿ ಪತ್ರವ್ಯವಹಾರನ ಮಾಡಿದೀವಿ ಸರ್. ಪತ್ರವ್ಯವಹಾರ ಅಂದ್ರೆ ಎಷ್ಟು ತಿಂಗಳಾಯ್ತು ಸರ್? ಒಂದು ವರ್ಷ 72-23 ಮಾಡಿದೀವಿ ಸರ್. ಒಂದೇ ನಿಮಿಷ ಕೀರ್ತನ ಮೇಡಮ್ ನಮಸ್ತೆ. ಸರ್ ನಮಸ್ತೆ, ಹೇಗಿದ್ರಿ? ನಾನ್ ಚೆನ್ನಾಗಿದ್ದೀನಿ. ತಮ್ದೆಲ್ಲ ನೋಡ್ತಾ ಇರ್ತೀನಿ, ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾವು ಎಷ್ಟೋ ಒಳ್ಳೆ ಕೆಲಸ ಮಾಡಿದ್ನು ತೋರಿಸ್ತೀರಿ, ಇಲ್ಲಿ ನಾವು ಸರಿ ಮಾಡ್ಕೋಬೇಕು ಅದನ್ನು ತೋರಿಸ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲ ನಿಮ್ಮ ಫೋಟೋ ಈಗಲೂ ನನಗೆ ಗೊತ್ತಾಗಿದ್ದು. ಈ ಹಿಂದೆ ನೀವು ಮಂಡ್ಯದಲ್ಲಿ ಸಿಕ್ಕಿದ್ರಿ. ಕರೆಕ್ಟ್, ಮಂಡ್ಯದಲ್ಲಿ AC ಇದ್ದೆ ಅವಾಗ ನಾನು. ಹೌದು. ಆಮೇಲೆ ನಾನು ಈಗ ನಿಮ್ಮ ಫೋಟೋ ನೋಡಿದಾಗ ನಾನು ನಮ್ಮ ವೀಕ್ಷಕರಿಗೆ ಹೇಳ್ತಾ ಇದ್ದೆ, ಇವ್ ನೋಡಿ ನಾನು ಸಾಧಾರಣವಾಗಿ ಮಕ್ಕಳಿಗೆ ಹೇಳ್ತಾ ಇರ್ತೀನಿ, ಆಗೋದಿದ್ರೆ IPS ಆಗ್ರಪ್ಪ, IAS ಆಗ್ರಪ್ಪ, UPSC ಆಗ್ರಪ್ಪ. ಆಮೇಲೆ ನಿಮ್ಮ ಉದಾಹರಣೆ, ನೀವು KPSC ಮಾಡಿ ಅಲ್ಲಿ ಹೋರಾಟ ಮಾಡಿ ನಂತರ ನೀವು ಡಿಬೇಟ್ ಅಲ್ಲಿ ಕೂತು ಆ ನಂತರ ನೀವು UPSC ಪಾಸ್ ಆಗಿ ಕಂಗ್ರಾಚುಲೇಷನ್ಸ್ ಮತ್ತೊಮ್ಮೆ. 10 ವರ್ಷ ಆಯ್ತು ಅದಕ್ಕೆ. ತುಂಬಾ ಅದ್ಭುತ ಕೆಲಸಗಳನ್ನ ಮಾಡಿದ್ರಿ ಮೇಡಮ್. ಇದು ಒಂದು ಸಣ್ಣ ಒಂದು ಪ್ರಾಬ್ಲಮ್ ಅಂತಂದ್ರೆ, ಚಿಕ್ಕಮಗಳೂರು ನಗರದ AIT ಕಾಲೇಜ್, ಇದು ವಾಲ್ಮೀಕಿ ಭವನ, ಚಿಕ್ಕಮಗಳೂರು ನಗರದ ವಾಲ್ಮೀಕಿ ಭವನ, ಇದು 2017ರಲ್ಲಿ 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗತ್ತೆ. 2017ರಲ್ಲಿ 8-9 ವರ್ಷ ಆಗ್ತಾ ಬಂತು. ಹೆಚ್ಚುವರಿಯಾಗಿ 75 ಲಕ್ಷ ರೂಪಾಯಿ ಅನುದಾನ ಕೇಳಿದ್ರಂತೆ ಗುತ್ತಿಗೆದಾರ. ಆಮೇಲೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳೆಲ್ಲ ಅದನ್ನು ಬರೆದು ಕೊಟ್ಟಿದ್ದಾರೆ. ಆ ಕ್ರೈಸ್ಟ್ ಅವರು ಅದನ್ನ ಬಿಡುಗಡೆ, ಆ ದುಡ್ಡಿನ ಒಂದು ಬಿಡುಗಡೆದು ಸ್ವಲ್ಪ ಕಿರಿಕಿರಿ ಇದೆ. ಭಾಗೀರಥಿ ಮೇಡಮ್ ಇದಾರೆ ಲೈವ್ ಅಲ್ಲಿ ನನ್ನ ಜೊತೆ. ಇದೀನಿ ಸರ್. ಓಕೆ ಮೇಡಮ್, ಭಾಗೀರಥಿ ಮೇಡಮ್, ಕೀರ್ತನ ಮೇಡಮ್ ಒಂದು ಹೇಳ್ಬೋದಾ ಈ ವಿಚಾರವನ್ನು ಒಮ್ಮೆ ಏನು ಅಂತ? ಹೌದು, ಹೇಳ್ತೀನಿ ಸರ್. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಭಾಗೀರಥಿ ಅವರ, ಹೇಳಿ. ಮೇಡಮ್, ಅದು ವಾಲ್ಮೀಕಿ ಭವನ, ಜಿಲ್ಲಾ ಮಟ್ಟದ ವಾಲ್ಮೀಕಿ ಭವನ 3.5 ಕೋಟಿ ಅಂದಾಜು ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಮೇಡಮ್. ಓಕೆ, ಅದಕ್ಕೆ ಕ್ರೈಸ್ಟ್ ವತಿಯಿಂದ ಅನುಷ್ಠಾನ ಮಾಡಿದ್ದಾರೆ ಮೇಡಮ್. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ನಿರ್ಮಾಣ ಆಗಿದೆ. ನಾನು ಅವ್ರ ಹತ್ರ ಮಾತಾಡ್ತೀನಿ. ಬಟ್ ಇವಾಗ ಇದು ಬೇಸಿಕಲಿ ಡಿಲೇ ಆಗಿದೆ ಅಂತಾನಾ? ಇದು ಈಗ ಮೇಡಮ್ ಇದು ಬೇಸಿಕಲಿ ಡಿಲೇ ಆಗಿದೆ ಅಂತ ಇವರು ಭಾಗೀರಥಿ ಅವರದು ಸರ್, ಏನು ನಾನು ಹೇಳಿದ್ನಲ್ಲ ಸರ್, ಅದು 3.5 ಕೋಟಿ ನಮ್ಮ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಏನ್ ದುಡ್ಡು ನಿಗದಿಯಾಗಿತ್ತು ಜಿಲ್ಲಾ ಮಟ್ಟದ ಕಾಮಗಾರಿಗೆ, ಅದು ದುಡ್ಡನ್ನೆಲ್ಲ ಕ್ರೈಸ್ಟ್ ವತಿಗೆ ನಾವು ಕೊಟ್ಬಿಟ್ಟಿದೀವಿ ಸರ್. ಓಕೆ, ಕೀರ್ತನ ಮೇಡಮ್ ಒಂದ್ ನಿಮಿಷ ಕೀರ್ತನ ಮೇಡಮ್, ನಾನು ನನ್ನ ರಿಪೋರ್ಟರ್ ಅನ್ನ ನಿಮ್ಮ ಹತ್ರಕ್ಕೊಮ್ಮೆ ಕಳಿಸ್ತೇನೆ. ಅವ್ರು ಇನ್ ಡೀಟೇಲ್ ಆಗಿ ಹೇಳ್ಬಹುದು. ಆಮೇಲೆ ನಿಮ್ಮ ಕೈಗೆ ಬಂದಾಗ ಅದು ಎಷ್ಟು ಸಾಧ್ಯ ಅಷ್ಟು ಆಗತ್ತೆ ಅನ್ನೋ ವಿಶ್ವಾಸ ನನಗಿದೆ. ಸರಿ ಸರ್, ವಿ ವಿಲ್ ಡೂ ಇಟ್, ವಿ ವಿಲ್ ಡೆಫಿನೆಟ್ಲಿ ಡೂ ಇಟ್. ಥ್ಯಾಂಕ್ ಯು ಕೀರ್ತನ ಅವರೇ, ಚೆನ್ನಾಗಿರಿ ಮತ್ತೊಮ್ಮೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಅದು ನಾನು ಕೀರ್ತನ ಅವ್ರ ಬಗ್ಗೆ ಹೇಳಿದ್ನಲ್ವಾ. ಇವತ್ತು ಮಂಡ್ಯ AC ಆಗಿದ್ರು, ಸ್ಟುಡಿಯೋಗೆ ಬಂದಿದ್ರು ಈ ಹಿಂದೆ. ಅವರು ಚಂದನ್, ACP ಚಂದನ್ ಇವೆಲ್ಲ ಜೊತೆಯಾಗಿ ಬಂದಿದ್ರು ಅಂತದ್ದು ಒಂದು ಖುಷಿ ಇರುತ್ತೆ ನಮಗೆ. ಅಂದ್ರೆ ಆ ಕಾಲದಲ್ಲಿ ಎಷ್ಟು ಕಷ್ಟದಲ್ಲಿದ್ರು. ಇದು ಸ್ಟೋರಿ ಜೊತೆಗೆ ನಾನು ಹೇಳಿದ್ದು ನೋಡಿ. ಇದೇ ಕೀರ್ತನ ಮೇಡಮ್ ಅವರು ವಿದ್ಯಾರ್ಥಿಯಾಗಿ ಬಂದಿರ್ತಾರೆ, ನಮ್ಗೆ ಹಿಂಗ್ ಕಷ್ಟ ಆಗಿದೆ ಸರ್ ಅಂತ ಹೇಳಿ. ಇವತ್ತು ಅವರೇ ಅಧಿಕಾರದಲ್ಲಿದ್ದಾರೆ, ಆ ಸಮಸ್ಯೆಗಳನ್ನ ಬಗೆಹರಿಸುವಂತ ಜವಾಬ್ದಾರಿ ಸಿಕ್ಕಿದೆ ಅಂತ ನಾನು ಈಗ ವಾಲ್ಮೀಕಿ ಭವನದ ಖಂಡಿತವಾಗ್ಲೂ ಹಾಗೆ ಆಗತ್ತೆ, ಆಗದಿದ್ರೆ ಬಿಡೋದು ಕೂಡ ಇಲ್ಲ, ಬೇರೆ ವಿಚಾರ. ಅದರ ಜೊತೆಗೆ ನಾನು ಹೇಳ್ತಿರೋದು ನಮ್ಮ ಯುವಕ ಯುವತಿಯರಿಗೆ ಉತ್ತರ ಪ್ರದೇಶದಲ್ಲೇ ಏನೋ ಒಂದ್ ಕಡೆ ಒಬ್ಬ ಜೋರಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದ ಬಸ್ಸಲ್ಲಿ. ನಾನು ಇದನ್ನು ತುಂಬಾ ಸಲ ಹೇಳಿದ್ದೀನಿ, ಆದ್ರೂ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಧಿಕಾರ ಅಂತ ಏನೋ ಆಗ್ತಾ ಇದ್ದ, ಮುರ್ದಾಬಾದ್ ಅಂತ. ಒಬ್ಬ ಪೊಲೀಸ್ ಬಂದ ಒಳಕ್ಕೆ, ಪೊಲೀಸ್ ಮುಂದೆ ಮುರ್ದಾಬಾದ್ ಅಂತ. ಅವನು ಕಪಾಳ ಕೊಡ್ದ ಅವನಿಗೆ, ಪ್ರೊಟೆಸ್ಟ್ ಮಾಡ್ತಿರುವವನಿಗೆ. ಆಗ ನಮ್ಗೆ ಕೋಪ ಬಂತು. ಹಾಗಾದ್ರೆ ಆ ಪೊಲೀಸ್ ಏನ್ ಹೇಳಿದ ಗೊತ್ತಾ? ಕ್ಯಾ ಮುರ್ದಾಬಾದ್ ಪಡೋ, IAS ಬನೋ, IPS ಬನೋ, ದೇಶವನ್ನು ಆಳಲೇ ಅನ್ನೋ ರೀತಿಯಲ್ಲಿ ಮಾತಾಡ್ದ. ನನಗೆ ಕೀರ್ತನ ಅವರು ನೋಡಿದಾಗ KPSC ಎಕ್ಸಾಮ್ಗೆ ಪಾಪ 2014ರಲ್ಲಿ ಆದಂತ ಘಟನೆ ನನಗೆ ನೆನಪಿದೆ. 10 ಕರೆದು ಫ್ಯಾಮಿಲಿ ಎಲ್ಲ ಪಾಪ ತಂದೆನೆಲ್ಲ ಕಳ್ಕೊಂಡ್ಬಿಟ್ರು ಇದಕ್ಕಾಗಿ. KPSC ಎಲ್ಲ ಪಾಸ್ ಆಗಿ, ಆಮೇಲೆ UPSC ಪಾಸ್ ಆಗಿ, ಆಮೇಲೆ ಹೈಯೆಸ್ಟ್ ರ್ಯಾಂಕ್ ಬಂದು ಈಗ CO ನೆಕ್ಸ್ಟ್ ಜಿಲ್ಲಾಧಿಕಾರಿಗಳಾಗ್ತಾರೆ. ನೀವೇ ಆಳ್ಬೇಕಲ್ಲ. ಇದಾಗೆ ಆಗತ್ತೆ. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.